ಸ್ವಾಗತ. ಇವತ್ತು ಮೊಳಕೆ ಕಟ್ಟಿನ ಸಾಂಬಾರು ಮಾಡೋಣ. ಅದಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ ತುರಿ, ಟೊಮೊಟೊ ಹಣ್ಣು, 2 ಆಲೂಗೆಡ್ಡೆ. ಈಗ ಅದಕ್ಕೆ ಮಿಕ್ಸಿಗೆ ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, 1 ಟೊಮೊಟೊ ಹಣ್ಣು, 1 ಬೌಲ್ ಕಾಯಿ ತುರಿ, 1.5 ಸ್ಪೂನು ಕೊತ್ತಂಬರಿ ಪುಡಿ, ಬರೀ ಕೊತ್ತಂಬರಿ ಪುಡಿ ನೋಡಿ, 1 ಸ್ಪೂನು ಖಾರದ ಪುಡಿ. ಇದೆಲ್ಲ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ. 1/4 ಸ್ಪೂನು ಅರಿಶಿನ ಪುಡಿ. ಈಗ 2-3 ಸ್ಪೂನು ಎಣ್ಣೆ ಹಾಕೋಣ. ಅದು ಹುಳ್ಳಿಕಾಳು ಎಣ್ಣೆ ಒಳಗೆ ರೋಸ್ಟ್ ಆಗಬೇಕು. 1 ತುಂಡು ಈರುಳ್ಳಿ, 1 ಬೌಲು ಮೊಳಕೆ ಕಟ್ಟಿದ ಹುಳ್ಳಿಕಾಳು, ಮನೆಯಲ್ಲೇ ಕಟ್ಟಿರೋದಿದೆ. ಮೊಳಕೆ ಕಟ್ಟಿರೋದು ಮಸಾಲ ರುಬ್ಕೊಂಡಿದ್ದೀವಿ. ಇಲ್ಲಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಎಲ್ಲ ಚೆನ್ನಾಗಿ. ನೋಡಿ, ಈ ಥರ ರೋಸ್ಟ್ ಆಗಿ. ಈಗ ಎಣ್ಣೆಯಿಂದ ಮಸಾಲ ಹರ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಮಾಡಿಕೊಂಡ್ರೆ, ನೋಡಿ, ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ. ಈಗ ನೀರು ಹಾಕ್ಕೊಳ್ಳೋಣ. ಮುತ್ತಿಗಾದರೂ ಮಾಡ್ಕೊಂಡು ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ ಸಾಂಬಾರು. ಇದಕ್ಕೆ ಆಲೂಗೆಡ್ಡೆ ಹಾಕೋಣ. ಅದಕ್ಕಿರಲಿ. ಈಗ ಅದಕ್ಕೆ 2 ಸ್ಪೂನು ಕಲ್ಲುಪ್ಪು. ಒಂದು ಕುದಿ ಕುದ್ರೆ 2 ವಿಷಲ್ ಹಾಕ್ರಿ ಸಾಕು. ಏಕೆಂದರೆ ಹಸಿ ಮೊಳಕೆ ಕಟ್ಟಿ ಮಾಡಿರ್ತೀವಲ್ವಾ, ಚೆನ್ನಾಗಿ ಇದಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ಮಳೆಗಾಲದಲ್ಲಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ. ಒಂದು ಸಾರು ಊಟ ಮಾಡಿ ಒಂದು ಕಮೆಂಟ್ ಹಾಕಿ ನೋಡಿ. ಈ ಥರ ಮೊಳಕೆ ಕಟ್ಟಿದ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಬಿಸಿ ಬಿಸಿ ಮುದ್ದೆಗೆ ಮೊಳಕೆ ಕಟ್ಟಿದ ಸಾಂಬಾರು ಟೇಸ್ಟ್ ಇದ್ದರೆ ಒಂದು ಲೈಕ್ ಮಾಡಿ. ನಿಮಗೆ